ಮತ್ತು ಅದನ್ನು ತೊಗೊಂಡ್ರೆ ಆಲ್ರೆಡಿ ಪೇಮೆಂಟ ಕಟ್ಟೈತಿ ಆಕೆ ನಮ್ಮವು ಇದ್ದು ಸತ್ತಂಗೆ ಆಗ್ಬಿಡ್ತೀವಿ ನಮ್ಮ ಲೈಫಿಗೆ. ಈಗ ನೋಡ್ರಿ ಅಕ್ಕಿಗೆ ಓದಿಲ್ಲ ಏನಿಲ್ಲ ನಾನು ಪಗಾರನ ಬಂದ್ ಮಾಡಿಬಿಟ್ಟಾರ್ರಿ ನಮ್ಮ ಊರಾಗ. ಅದು 2,000 ಬರ್ತಿತ್ತು ರೀ, ಅದು ಇಲ್ರಿ. ಈಗ ಆಧಾರ್ ಕಾರ್ಡ್ ಕೊಟ್ಟೇವ್ರಿ. ಆಧಾರ್ ಕಾರ್ಡ್ ಕೊಟ್ಟಿದ್ದಾಗ ಅವ್ರು ಏನು ಮಾಡ್ರಿ, ಆಧಾರ್ ಕಾರ್ಡ ತೊಗೊಂಡು ನಮ್ಮ ಅಮ್ಮನ ಬಿಟ್ರ, ನಮ್ಮ ಅವ್ವನ ಮರಣ ಉತ್ತರ ಕೊಟ್ಟಾರ್ರಿ. ಇಲ್ಲಿ 20 ವರ್ಷದಿಂದ ಏನಾಗಿತ್ತು ಅಂತ ಹೇಳಿದ್ರೆ ಯಾವ ಅಧಿಕಾರಿಗಳಿಗೂ ಯಾರು ಹೇಳೋರು ಕೇಳಿರ್ತಿದ್ದಿಲ್ಲ, KDP ಮೀಟಿಂಗ್ ಆಗ್ತಿದ್ದಿಲ್ಲ. ವಾರ್ತಾ ಭಾರತಿ ಡಿಜಿಟಲ್ಗೆ ಸ್ವಾಗತ. ನಾನು ಹಜರತ್ ನದಾಫ್. ವೀಕ್ಷಕರೇ, ನಾನಿವತ್ತು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಅತ್ತಿಗೇರಿ ಗ್ರಾಮದಲ್ಲಿ ಇದ್ದೇನೆ. ಅತ್ತಿಗೇರಿ ಗ್ರಾಮದ ಶಿವಗಂಗವ್ವ ತಳ್ಳಳ್ಳಿ ಅನ್ನುವರ ತಾಯಿ ಏನು ಕಳೆದ ವರ್ಷ 15ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ತೀರಿಕೊಂಡಿರ್ತಾರೆ. ಅವರ ಮರಣ ಉತ್ತಾರಕ್ಕಾಗಿ ಏನು ಅವರ ಮನೆಯವರ ನಾಮಿನಿಗಾಗಿ ಅವರೊಂದು ಏನು ಮಗಳ ಆಧಾರ್ ಕಾರ್ಡನ್ನು ಇಸ್ಕೊಂಡಂಥ ಅತ್ತಿಗೇರಿ ಗ್ರಾಮದ ಪಂಚಾಯಿತಿಯ ಅಧಿಕಾರಿಗಳು ತಾಯಿಯ ಮರಣ ಉತ್ತಾರವನ್ನು ಕೊಡುವ ಬದಲಿಗೆ ಇದ್ದಂಥ ಮಗಳ ಏನು ಮರಣ ಉತ್ತಾರವನ್ನು ಕೊಡ್ತಾರೆ. ಈ ಒಂದು ಬದುಕಿದ್ದು ಏನು ಮರಣ ಉತ್ತಾರ ಪಡೆದಂಥ ಶಿವಗಂಗವ್ವರ ಏನು ಕಣ್ಣೀರಿನ ಕತೆ ಏನಿದೆ ಅದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ನಮ್ಮ ಹೆಸರು ಶಿವಗಂಗವ್ರಿ, ಅತ್ತಿಗೇರಿ. ನಮ್ಮ ತಾಯಿ ಸತ್ತಿದ್ರಿ. ನಮ್ಮ ತಾಯಿ ಮರಣ ಉತ್ತಾರ ತಂಬ ಅಂತ ಕಚಿರಿ ನನ್ನ ಮಗಗೆ ನನ್ನ ಮರಣ ಉತ್ತಾರ ಕೊಟ್ಟಿದ್ರಿ ಅವರು. ಅಲ್ಲಿಪ್ಪ ನಮ್ಮವ್ವ ಸತ್ತಿಲ್ಲೇಪ್ಪ ನಮ್ಮ ಅಮ್ಮಂದು ಅಂತ ನನ್ನ ಮಗ ಅಂತ್ರಿ. ಬಡ ಹುಡ್ ಕಸ್ಕೊಂಡಾರ ಮತ್ತು ನಮ್ಮವ್ವಂದು 2 ದಿನ ಕೊಟ್ರಿ ಅದನ್ನು ಮರಣ ಉತ್ತಾರನ. ಈಗ ನೋಡ್ರಿ ಅಕ್ಕಿಗೆ ಓದಿಲ್ಲ ಏನಿಲ್ಲ ನಾನು ಪಗಾರನ ಬಂದ್ ಮಾಡಿಬಿಟ್ಟಾರ್ರಿ ನಮ್ಮ ಊರಾಗ. ಅದು 2,000 ಬರ್ತಿತ್ತು ರೀ, ಅದು ಇಲ್ರಿ. ಈಗ ರೇಷನ್ ಅಂಕರೆ ಮಗಂದಿಲ್ಲ, ನಂದು ಇಲ್ರಿ. ಯಾರ್ದು ನೋಡಿ ಮಾರಕ್ಕೆ ತೊಗೊಳೋದು ತಿನ್ನೋದ್ರಿ. ನಾನು ಹೋಗಲ್ಲಿ ಮರಣೋತ್ತರ ಕೊಟ್ಟಾರ ಕೇಳುವಲ್ಲಿ ಪಂಚಾಯತ್ಯಾಗ ಅಂತಾರೆ ರೀ. ಪಂಚಾಯತಿಯವ್ರು ಒಬ್ಬರು ಹಚ್ಚಿವಲ್ರಿ ನನ್ನ. ಹೋಗುವ ಏನೈತೇನ ಮುಂದೆ ನೋಡೋಣ ಅಂತಂದು 2 ವರ್ಷ ಹತ್ರಿ. ಇನ್ನೂ ಏನಿಲ್ಲ ನೋಡ್ರಿ. ಹಂಗಾರೆ ಸರಿ ಮಾಡ್ತೀವಿ ಅಂತಾರ ಮಾಡಂಗಿಲ್ಲ. ಕಾಲು ಬಿದ್ದೆ ಕೈ ಬಿದ್ದೆ ಅಕ್ಕಿಗೆ ಓದಿಲ್ಲ ಅಂದ್ರೆ ಹೋಗಿ ದುಡ್ಕೊಂತೀನಿ. ರೊಕ್ಕ ಕೊಡು, ಎಲ್ಲಿಂದ ಕೊಡಕ್ಕೆ ನೋಡ್ರಿ ರೊಕ್ಕ ನೀವು. ಮಲ್ಲಪ್ಪ ಒಂದು ತಿಂಗಳು ರೇಷನ್ ಕೊಟ್ರಿ. ಅದನ್ನ ಒಂದು 8 ದಿನ ಮಾಡಿದ್ರಿ. ಇತ್ತಾಗ ಆದ್ರೂ ಇಲ್ಲಿ ಮಟನ್ ಕೇಳ್ಕೊಂತ ಬಂದ್ರೂ ನಾವು ಬಿಡು ನಮ್ಮ ಊರ್ದು ಅದ್ಮಾನ ಕಳಿಬಾರ್ದು ಅಂತಂದು ಎಷ್ಟು ತಡ್ಕೊಂಡಿರಿ ನಾನು. ಈಗ ಮೀಕ್ ಬಂದೈತ್ರಿ. ಮತ್ತು ಈಗ ಎಣ್ಣೆ ತೋರ್ಲಿ ಏನು ತೋರ್ಲಿ ನೋಡ್ರಿ. ನಾನು ಹಂಗಾರೆ ಹೊಟ್ಟೆ ಕೂಳಿಲ್ಲ ಏನಿಲ್ಲ ರೀ ನಮಗೀಗ. ಸಾಲ ನೋಡ್ರಿ 4-5 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಕುಂತನ್ರಿ ನಾನೀಗ. ಬಡ್ಡಿ ಹಂಗೆ ಒಯ್ಯೋದು, ಅಲ್ಲಿ ಹಾವೇರಿಗೆ ಹೋಗಿ ಬೆಂಗ್ಳೂರಿಗೆ ಹೋಗಿ ಮೈಸೂರಿಗೆ ಹೋಗಿ ಅಂತ ಕಳ್ಸೋದ್ರಿ. ನಾ ಅಲ್ಲಿಗೆ ಹೋಗಿ ಬಂದೆ, ಬರೀ ಸಾಲ ಮಾಡೋದು. ನಾನು ಆಧಾರ್ ಕಾರ್ಡ ಇಲ್ರಿಪ್ಪ, ಶುದ್ಧ ಇಲ್ರಿ. ಅದು ಅತ್ತಿ ಅಂತಾನೆ ಕೊಟ್ಟಾರ್ರಿ. ನಮ್ಮವ್ನ ಕೊಟ್ರ, ನಂದು ಈಗ ಕೊಟ್ರ, ಇಬ್ಬಾರ್ದು ಕೊಟ್ರು ನೋಡ್ರಿ. ಹೆಂಗೆ ಊರಾಗ ದೈವರಿ ಹೆಂಗೆ. ಹುಬ್ಬಳ್ಳಿಗೆ ಹೋಗ್ಯವ್ರಿ, ಧಾರವಾಡಕ್ಕೆ ಹೋಗ್ಯವ್ರಿ, ಎಲ್ಲಿಗೆ ಹೋಗಿ ಇದಕ್ಕೆ ಹಾವೇರಿ, ಬಂಕಾಪುರ, ಸವಣೂರು ಎಲ್ಲ ಅಡ್ಡಾಡಿ ಬಂದವ್ರಿ. ನಿಮ್ಮ ಊರಾಗ ಕೇಳಂತಾರ್ರಿ. ನಮ್ಮ ಊರಾಗ ಏಟ್ ಅಂತ ಕೇಳ್ಬೇಕ್ರಿ. ನಮ್ಮ ಊರಾಗ ಕೇಳಿ ಒಬ್ರು ಹಚ್ಕೊಳ್ರಿ. ನನ್ನ 20,000 ರೂಪಾಯಿ ಹೋಯ್ತಿದ್ರಿ. ಮತ್ತು ಅದು 2 ದಿನ ಅಲ್ಲೇ ಇರೋದು ರೀ. 2 ದಿನ ಇದ್ದು 3ನೇ ದಿನಕ್ಕೆ ಮಾಡಿಕೊಡ್ತಿದ್ರು, ಹೊಳ್ಳಿ ಬರೋದು ರೀ. ಮತ್ತು ಇಲ್ಲಿ ಬಂದು ಪಂಚಾಯತ್ ತೆಗೆದ್ರೆ ಹೇಳ್ತೋರ್ಬಿ ಹೇಳ್ತೋ ಅಂತ ಹೇಳ್ತಿದ್ದೆ ಅಲ್ರಿ ಅವರು. ಮತ್ತು ಒಮ್ಮೆ ಹೋದ್ರಿ 25,000 ಹೋದ್ವಿ. ಮತ್ತು 4 ದಿನ ಇದ್ದರು ಅವ್ರು ಸರಿ. ಆ 4 ದಿನ ಇದ್ದು ಮಾಡ್ಕೊಂಬಂದ್ರೂ ಯಪ್ಪ ಹಿಂಗಾತು ನೋಡ ಅಂದ್ರೆ ಆಕತ್ತಿಡ್ವಿ ನೀ ಯಾಕೆ ಬಡ್ದಾಡ್ತಿದ್ದೆ ಅಂತಾರೆ. ಇಲ್ಲ ಅಣ್ಣ, ನಮ್ಮ ಅಮ್ಮಂದು ಮರಣ ಉತ್ತಾರ ಕೊಡಕ್ಕೆ ಹೋದ್ವಿ ನಾವು ಸರ್. ಕೊಡಕ್ಕೆ ಹೋದಾಗ ಏನಂತಂದ್ರೆ ಅವರು ಇಲ್ಲ ಮುಖ್ಯ ಆಧಾರ್ ಕಾರ್ಡ್ ಇಲ್ಲ ಏನಿಲ್ಲ ಅಂದ್ರೆ ನಾವು ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಯಾರ್ದಾರ ನಿಮ್ಮ ಮನ್ಯಾಗ ಒಬ್ಬರದು ಲಿಂಕ್ ಇದ್ರು ತುಂಬ ಅವ್ರ ಮನ್ಯಾಗ ಅಂದ್ರೆ ಲಿಂಕ್ ಅನ್ಕರ್ ಕೊಟ್ಟಿದ್ಕರೆ ಅವ್ರು ಎದಕ್ಕೆ ಸರ್ ಅಂತ ಕೇಳಿದೆ. ಇಲ್ಲ ಸಪೋರ್ಟ್ ಹೆಂಗೆ ಲಿಂಕ್ ಬೇಕಾಗತ್ತಿ, ಇಲ್ಲ ಅದು ಮರಣ ಉತ್ತಾರನ ಬರಲಿಕ್ಕಿದೆ ಅಂದ್ರೆ ಸರಿ ಬಿಡ ಅಂತ ಜೆರಾಕ್ಸ್ ಓದಿ ಕೊಟ್ಟರೆ. ಕೊಟ್ಟ ಮೇಲೆ ಏನು ಮಾಡಿದ್ರೆ ಅವ್ರಿಗೆ ಯಾವುದೋ ಮೀಟಿಂಗ್ ಇತ್ತು ರೀ. ನಾವು ನಮ್ಮ ಮನ್ಯಾಗ ನಮ್ಮ 3 ಮಂದಿ ತೀರ್ಕೊಂಡಿದ್ರಿ ಅವತ್ತು. ಅವ್ರು ಹಿಂದೆ ಮಂದಿ ತೀರ್ಕೊಂಡಿದ್ರಿ. ಅವರು ಇದ್ವಿ, ನಾವು ಇದ್ವಿ. ಅವ್ರಿಗೆ ನನಗೆ ತುಂಬ ಬರಲಿದ್ದಕ್ಕೆ ನಾನು ತುಂಬಕ್ಕೆ ಬರಲ್ಲ ಅಂದೆ ನಾನು. ಅವ್ರು ಏನಂದ್ರೆ 3 ಮಂದಿ ಲೇಟ್ ಹೋಗ್ರಿ, ತುಂಬಿ ನಾವು ಇದು ಮಾಡ್ತಾವೆ, ನಾವು ಬೇರೆ ಕಡೆ ಮೀಟಿಂಗ್ ಐತಿ, ಸಿಗ್ಗಾಂವ್ ಮೀಟಿಂಗ್ ಐತಿ ಅಂತ ಹೋಗ್ಬಿಟ್ರಿ ಅವರು. ಹೋಗ್ಬಿಟ್ಟ ಮೇಲೆ ಅವರು ಸರಿ ಅಂತಂದು ನಾವು ಬಿಟ್ಟು ಬಂದ್ವಿ. ಬಿಟ್ಟು ಬಂದಮೇಲೆ ಹೋಗಿ ನಮ್ಮ ಅಮ್ಮಂದು ಮರಣ ತರಬೇಕಾಯ್ತು ರೀ. ಮರಣ ತರಬೇಕಾಯ್ತು ಕೇಳಕ್ಕೆ ಹೋಗ್ದೆ ನಾವು ಮರಣ ತರನ. ಕೇಳಕ್ಕೆ ಹೋದಾಗ ನಮ್ಮ ಅವ್ವನ ಕೊಟ್ಟರು. ನಾನು ಇದು ಓದ್ಕೊಂತ ಬರಲಿಲ್ಲ ಅಂದ್ರೆ ಬೇರೆ ಒಬ್ಬ ಹುಡುಗ ಸಿಕ್ಕರೆ ನಾನು ನೋಡ್ಕೊಂತ ಏನೋಣ ಅಂತ ಹಿಂಗೆ ಐತೆ ಸ್ವಲ್ಪ ನೋಡ್ಬೋದಂತ. ನಿಮ್ಮ ಅವ್ವನ ಕೊಟ್ಟಾರ ಮರಣ ತರ, ಅದು ನಿಮ್ಮ ಅಮ್ಮಂದಲ್ಲಿದ್ದು. ನಮ್ಮ ಅಮ್ಮಂದಲ್ಲಪ್ಪ ಅಂದ ಇಲ್ಲ ನಿಮ್ಮ ಅವ್ವಂದೈತೆ ಅಂತಾರೆ. ಅಂದಮೇಲೆ ಹಂಗೆ ಹೋಗುತ್ತಾನ ಒಂದು ಫೋನೇ ಫೋಟೋ ಹೊಡ್ಕೊಂಡು ಹೋಗಿ ಅವ್ನು ಕಾಯಿ ಕೊಟ್ಟೆ. ಅವ್ನು ಕಾಯಿ ಕೊಟ್ಟ ಮೇಲೆ ಬರಾಬರ ಹರಿದು ಹೋಗ್ಬಿಟ್ಟ. ಹರಿದು ಇನ್ನೂ 2 ದಿನ ಬಿಟ್ಟು ಬಾ ನಿಮ್ಮ ಅಮ್ಮಂದು ನಾನು ಕೊಡ್ತೇನೆ, ನಾನು ನಿನಗೆ ಮರಣ ಉತ್ತಾರ ಅಂದ. ಸರಿ ಅಂತಂದು ನಾನು ಹೋಗ್ಲಿ ಬಿಡು, ಏನೋ ಒಂದು ತಪ್ಪಾಗೈತಿ, ಸರಿ ಮಾಡ್ತಾನೆ ಅನ್ನೋಲ್ಲ. ಸರಿ ಓಕೆ ಬಿಡು ಅಂತಂದು ನಾನು ಅಷ್ಟು ಹೇಳಿ ಸುಮ್ಮನೆ ಬಂದೆ. ಬಂದಮೇಲೆ 4 ದಿನಕ್ಕೆ ಹೋದೆ. ಮತ್ತು ಉಳ್ಳಿ ಮಾಡ್ದೆ ಆತಂತ ಕೊಟ್ಟ. ಅದನ್ನು ಕೊಟ್ಟ ಮೇಲೆ ನಮ್ಮ ಅವರ ಪೇಮೆಂಟ್ಗೆ ಅಂತ ಹೋದಾಗ ಅವ್ರದ್ದು ಮರಣ ಉತ್ತಾರ ಬ್ಯಾಂಕ್ ಒಳಗೆ ಮರಣ ಉತ್ತಾರ ಹೋಗ್ಬಿಡ್ತೀರಿ. ಅವ್ರು ಏನಂತಾರೆ, ಇಲ್ಲ ನಿಮ್ಮ ಊರ ಪಂಚಾಯತಿ ದಿನ ಮರಣ ಉತ್ತಾರ ಇಲ್ಲಿ ಎಲ್ಲಿದ್ದು ಬಂದಿರ. ಮತ್ತು ಅದನ್ನು ತೊಗೊಂಡ್ರೆ ಆಲ್ರೆಡಿ ಪೇಮೆಂಟ ಕಟ್ಟೈತಿ, ಆಕೆ ನಮ್ಮವು ಇದ್ದು ಸತ್ತಂಗೆ ಆಗ್ಬಿಡ್ತೀರಿ ನಮ್ಮ ಲೈಫಿಗೆ. ಯಾಕಂದ್ರೆ ಒಬ್ಬ ದುಡಿಬೇಕ್ರಿ. ನಾನು ಒಬ್ಬವನಂತ ಎಷ್ಟಂತ ದುಡಿಬೇಕ್ರಿ. ನಾನು 4 ಹತ್ರ ಸಂಘದವ್ರಿ ನಮ್ಮವು. ಏನು ತುಂಬಕ್ಕಾಗಲ್ದು ಏನಿಲ್ಲ. ನಮ್ಮ ಅಪ್ಪಂದು 14,000 ಬರ್ತಿತ್ತು. ಗೃಹಲಕ್ಷ್ಮಿ ಒಂದು 2,000. ಅದ್ರಾಗ ಹೆಂಗೋ ಜೀವನ ನಡೀತಿತ್ತು. ರೇಷನ್ ಕಾರ್ಡು ನಂದು ತೆಗ್ದಾರ, ನಮ್ಮ ಅವ್ನದು ತೆಗೆದು ಓದ್ಬಿಟ್ಟಾರೆ. ಅದ್ರಾಗ ರೇಷನ್ ಕಾರ್ಡು ಇಲ್ಲ ಏನಿಲ್ಲ.
ಏನೋ ಅದ್ರಾಗ ಅಲ್ಪ ಸ್ವಲ್ಪ ಜೀವನ ಮಾಡ್ಕೊಂತ ಹೋಗಿದ್ದೀವಿ ನಾವು. 1.5 ವರ್ಷ ಆಯ್ತು. ನಾನು ಹೋದ್ರೆ ಏನು ಮಾಡ್ರೆ ಒಮ್ಮೆ ಪಿ ಡಿ ಒ ನಮ್ಮ ಕಡೆಯಿಂದ ಬರ್ತೇನೆ ನಾನು ಅಂದ. ಅವೆಲ್ಲ ಬೆಂಗಳೂರಿಗೆ ಬರ್ರಿ ಅಂದ. ಇಲ್ಲಿ ಊರನವ್ರು ಸ್ವಲ್ಪ ಹೇಳಿದ್ರೆ ಬೆಂಗಳೂರಿಗೆ ಆಯ್ತು ನಾನು ಕರ್ಕೊಂಡು ಹೋಗ್ಕನಂದ. ಸರಿ ಅಂದಮೇಲೆ ಮತ್ತೊಳ್ಳೆ ಅವನು ಪಿ ಡಿ ಒ ತಲೆ ಹಾಕೊಳ್ಳಿಲ್ಲ. ಊರನವ್ರು ಇವ್ರು ಸೋಮಣ್ಣ ಅವ್ರು ಇವ್ರು ಎಲ್ಲರ ಹತ್ರ ಕಾಲು ಕಡ್ಕೊಂಡ್ರೆ ಅವರು ಬರ್ರ ಸ್ವಲ್ಪ ಹೇಳೋರು ಹೋಗೋರು ಮುಗೀತ್ರಿ. ಈ ಅದ್ದು ಮಾವು ಹೇಳಿದ್ವಿ ಅದ್ದು ಅವನು ಹಂಗೆ ಇದ್ರೆ ಸುಮ್ಮನೆ ಅವನು ರೀ ಅವ್ರದ್ದೇನಲ್ಲ ಅಲ್ಲ ಪಕ್ಷನ ಮುಗಿದ್ಮೇಲೆ ಅವರು ನಮ್ಮ ಕಡೆ ತಲೆ ಕೆಡಿಸ್ಕೊಳ್ರಿ ಪಕ್ಷ ಮುಗಿದ್ಬಿಡ್ತೀವಿ ಅವ್ರದ್ದು. ಆದಮೇಲೆ ಪಂಚಾಯತ್ಗೆ ಹೋದ್ರೆ ಪಂಚಾಯತ್ ರೆಸ್ಪಾನ್ಸಿಬಲ್ ಏನು ಮಾಡೋಂಗಿಲ್ಲ ನಮಗೆ ಒಟ್ಟು ಏನೇನು ಮಾಡೋಂಗಿಲ್ಲ ಅವ್ರು. ಆಯ್ತು ಬರ್ತೈತರಿಪ್ಪ ಅಂತಾರೆ. ಈಗ 3 ಸರಿ ನಾವು ಹೋಗೋದು ಬೆಂಗಳೂರಿಗೆ. ಬೆಂಗಳೂರು ಸರಿ ಹೋಗಿದ್ವಿ, ಹೋಗಿ ಬಂದ್ವಿ. ಮತ್ತು ಒಳ್ಳೆ ಹುಬ್ಳಿ ಅಂದ್ರೆ ಹುಬ್ಳಿ ಹೋದ್ರೆ ಹಾವೇರಿ ಹೋಯ್ದು ಭಾಳ ಹತ್ರ ಅಡ್ಡಾಡಿವ್ರಿ ನಾವು. ಹಾವೇರಿ ಹೋದ್ವಿ. ಮತ್ತು ಒಳ್ಳೆ ಆಧಾರ್ ಕಾರ್ಡ್ ಅವರು ಎಲ್ಲೇ ಹೋದ್ರು ಅದು 10 ಹೆಬ್ಬಟ್ಟಿನ ಬರ್ತಾವ್ರು. ಅಲ್ಲಿ ಹೋಗಿ ತೆಗ್ಸಿರಿಲ್ಲ ಇದು ನಂಬರ್ ಇದು ಡಿಲೀಟ್ ಆಗೈತಿ ಇದು ತೆಗೆದ ಬಿಟ್ರ ಅಂತ ಹೇಳಿದ್ರಿ. ಮತ್ತು ರಿಜೆಕ್ಟ್ ಐತಿ ಏನು ಮಾಡ್ಬೇಕ್ರಿ ನಾವು ಅವ್ರಿಗೆ? ಸಮಸ್ಯೆ ಅಂದ್ರೆ ನಮ್ಮ ಅಮ್ಮ ಸತ್ತಿದ್ಲು ರೀ. ನಮ್ಮ ಅಮ್ಮರ ಮರಣ ತರ ಕೊಡೋದು ಬಿಟ್ಟು ನಮ್ಮ ಅವ್ವನ ಮರಣ ತರ ಕೊಟ್ಟಾರ್ರಿ ಸರ್. ಆಮೇಲೆ ನಾವು ನಮ್ಮ ಅಮ್ಮಂದು ಕೊಟ್ಟಿರಲ್ಲ, ನಮ್ಮ ಅವ್ವನ ಕೊಡೋದು ಬಿಟ್ಟು ನಮ್ಮ ಅವ್ವನ ಕೊಟ್ಟಿರಲ್ಲ, ನೀವು ನಮ್ಮ ಅಮ್ಮಂದು ಯಾಕೆ ಕೊಟ್ರಿ ಅಂತ ಕೇಳಿದ್ರಿ ನಾವು. ಅಂದಿಂದಾಗ ಸತ್ತವ್ರು ಯಾರು ಇದ್ದವ್ರು ಯಾರು? ನಮ್ಮವ್ವ ಬದುಕ್ಯಾಳ, ನಮ್ಮಮ್ಮ ಸತ್ತಾಳ. ನಮ್ಮ ಅಮ್ಮನ ಮರಣ ತರ ಕೊಡೋದು ಬಿಟ್ಟು ನಮ್ಮ ಅವ್ವನ ಕೊಟ್ಟಿರಲ್ಲ, ನಮ್ಮ ಅವ್ವನದು ಜೀವನ ನಾಳೆ ನಡೀದೆ ಹೆಂಗೆ ಅಂತ ಕೇಳಿದ್ರಿ ನಾನು. ಅದು ಹಂಗಾಗೈತಿ ಹಿಂಗಾಗೈತಿ ನಿಮ್ಮ ಅವ್ವನದು ಆಧಾರ್ ಕಾರ್ಡ್ ಕೊಟ್ಟಾರ ಅಂದ್ರಿ. ಅವಾಗ ಇಲ್ಲ ಪಿ ಡಿ ಆರ್ ಮತ್ತೆ ಏನೋ ಕೇಳಿದ್ರಂತ. ಅದಕ್ಕೇನು ಸಮಸ್ಯೆ ಇಲ್ಲ, ಒಬ್ರು ನ್ಯಾಮಿನಿ ಬೇಕಂದಿದ್ದಕ್ಕೆ ನಮ್ಮ ಅವ್ವಾರ್ದು ಕೊಟ್ಬಿಟ್ಟೇವ್ರಿ ನಾವು. ಆಧಾರ್ ಕಾರ್ಡ್ ಕೊಟ್ಟೇವ್ರಿ. ಆಧಾರ್ ಕಾರ್ಡ್ ಕೊಟ್ಟಿದ್ದಾಗ ಅವ್ರು ಏನು ಮಾಡ್ರಿ ಆಧಾರ್ ಕಾರ್ಡ ತೊಗೊಂಡು ನಮ್ಮ ಅಮ್ಮನ ಬಿಟ್ಟಾರ, ನಮ್ಮ ಅವ್ವನ ಮರಣ ಉತ್ತರ ಕೊಟ್ಟಾರ್ರಿ. ಹೊಳೆ ಕೇಳಕ್ಕೆ ಹೋಗಿಂದಾಗ ಪಟ್ಟ ನೋಡಿದ್ರಿ ಅವರು. ಹಿಂಗೆ ಮತ್ತು ಇದನ್ನು ಕೊಟ್ರಿ ಅದನ್ನು ಕೊಡ್ಬೇಕಿಲ್ಲ ನೀವು ಅಂತ ಕೇಳಿಕ್ರಿ. ಅದನ್ನ ಇಸ್ಕೊಂಡ್ರಿ ಅವರು. ಇಸ್ಕೊಂಡು ತಕ್ಷಣ ಒಂದು 8 ದಿನದಾಗ ನಮ್ಮ ಅಮ್ಮನ ಮರಣ 41 ದಿನಕ್ಕೆ ಬರ್ಬೇಕಿಲ್ಲ ರೀ ಮರಣ ಉತ್ತರ. 8 ದಿನದಾಗ ಅಂದ್ರೆ ಮರಣ ಉತ್ತರ ಕೊಟ್ಟಾರೆ ಆಗಲಿ ಹಿಂದೆ 8 ದಿನದಾಗ. ಈಗ ಆಮೇಲೆ ನಮ್ಮ ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಎಲ್ಲನೂ ಬಂದ್ ಮಾಡ್ಯಾರ. ಗೃಹಲಕ್ಷ್ಮಿ ಬಂದಾಗೈತಿ ರೀ. ನಮ್ಮ ಅವ್ನ ಪೆನ್ಷನ್ ಬರ್ತಿತ್ತು ನಮ್ಮ ಅಪ್ಪಂದು 14,000 ಅದು ಬಂದಾಗೈತಿ. ನಾ ಅಕ್ಕಿಗೆ ಹಂಗೆ ಕೊಟ್ಟೇ ಇಲ್ಲ ರೀ. 1 ವರ್ಷದ ದಿನ ಆಯ್ತು ರೇಷನ್ನ ಕೊಟ್ಟಿಲ್ಲ ಅಕ್ಕಿಗೆ. ಜೀವನ ಮಾಡ್ದಂದ್ರೆ ಮುಂದೆ ಹೆಂಗೆ ಜೀವನ ಮಾಡ್ಬೇಕ್ರಿ ಅವರು? ಕೇಳಿದ್ರೆ ಅವ್ರೇನು ಹೇಳ್ತಾರೆ ನಮಗೆ, ಇಲ್ಲ ಇನ್ನೊಂದು ವಾರ ತಡಿಬಿ 15 ದಿನ ತಡಿಬಿ ಅಂತಾರೆ. ಬೇಡ ನಾವು 2 ತಿಂಗಳು 3 ತಿಂಗಳ ಗಂಟ್ಲೆ ನೋಡಿದ್ವಿ, ಅದು ಸರಿ ಅನ್ನಂಗೆ ಕಾಣಿಸ್ವಲ್ದು. ಇಲ್ಲಪ್ಪ ನಾವು ಕಂಪ್ಲೇಂಟ್ ಮಾಡ್ತೀವಿ ಏನಿರಿ ನಾವು ಉದಯಣ್ಣಗೆ. ಮಾಡ್ಕೊ ಹೋಗ್ರಿ ಮನ್ಯಾಗ ನಿಮ್ಮ ಮನ್ಯಾಗ ಸರಿ ಇದು ಮಾಡಿಕೊಟ್ಟಿಲ್ಲ, ನಿಮ್ಮ ತಮ್ಮನ ಬರೆದು ಕೊಟ್ಟಿಲ್ಲ ಅಂದ್ರಿ. ನಮ್ಮ ತಮ್ಮ ಅನ್ಪಡ ನಮ್ಮ ಮನ್ಯಾಗ ಕಲ್ತವ್ರು ಯಾರೂ ಇಲ್ಲ, ಬರಂಗಿಲ್ಲ ರೀ ಅವ್ರಿಗೆ. ನನ್ನ ಕೈಯಾಗ ಕೊಡಲಿಲ್ಲ ನಿನ್ನ ಕೈಯಾಗ ಕೊಡಲಿಲ್ಲ, ಅವ್ನು ಸೊಕ್ಕರಿ ಎಷ್ಟೈತಿ ನಮ್ಮ ಕೈಯಾಗ ಕೊಟ್ಟಿದ್ರೆ ನಾವು ಬರಿತಿದ್ವಿ ಅಂದ್ರೆ ಈಗ ಬಗಾನ್ ತೊಗೊಂಡು ಹೋದ್ರೆ ಬರೆಯೋಕೆ ಬರೋದಿಲ್ಲ ಅಂತ ಕೇಳ್ತಾರೆ ರೀ. ಒಂದಿಟ್ಟು ಬರ್ಕೊಂಡು ಹೋಗಿ ಕೊಟ್ರೆ ಹಿಂಗನ ಬರೆಯೋದು ಅಂತಾರೆ ರೀ. ಹಂಗೆ ದೌರ್ಜನ್ಯ ಮಾಡಿದ್ರೆ ಮುಂದೆ ಕೆಲಸ ಮಾಡಿದಾರೆ ಹೆಂಗೆ ರೀ ಅವ್ರು ಹಂಗೆ ಅಂತಾರೆ. ಅನ್ನ ಸಂಕಟಕ್ಕೆ ಕೈ ಓದಿ ಕೊಟ್ಟಾನ್ರಿ ಅವ್ರ ಕೈಯಾಗ. ಓದಿ ಕೊಟ್ಟಿದ್ದಾಗ ತಾವು ಕೆಲಸ ಮಾಡ್ರಿ. ಗೌರ್ಮೆಂಟ್ ಪಗಾರ ತೊಗೊತಾರೆ ಇವ್ರು ಅಂದ್ರೆ ಪಂಚಾಯತಿ ಒಳಗೆ ಕೂತ್ಕೊಂಡು ಒಂದು ಬಿಟ್ಟು 4 ಸಲ ಹಾಕಿ ನೋಡ್ಬೇಕು ಅವನು. ನೋಡಿ ಯಾರು ಸತ್ತಾರಪ್ಪ ಯಾರಿಲ್ಲ, ನೀ ಯಾರ್ದು ಕೊಟ್ಟು ನಾವು ಯಾರ್ದು ಕೊಡೋಣ ಅಂತ ಕೇಳ್ಬೇಕಿತ್ತು ರೀ ಅವರು. ಕೇಳೇ ಇಲ್ಲ ಅವ್ರು ಅವಾಗ, ಕೇಳೇ ಇಲ್ಲ. ಆಮೇಲೆ ನಾವು ಅದನ್ನು ರಿಸ್ಕ್ ಹಚ್ಚಕ್ಕೆ ಹೋದಾಗ ಮಾಡ್ತೀವಿ ಹಂಗೆ ಹಿಂಗೆ ಅಂದ್ರೆ ರೀ. ಒಂದ್ಸಲ ಅಲ್ಲೇ ಡಬ್ಲ್ಯೂಮೆಂಟ್ ಹೋಗಿದ್ದೀರಿ ನಾವು ಹುಲ್ಗರು ಅಂತ ಹೋಗಿ ಬಡ ಹೋಗಿ ಕೆಂಬ್ಲಾಡ್ ಕೊಟ್ಬಿಡಂಬ. ಇವ್ರು ಕೂಟಾಗ ಅಡ್ಡಾಡಿದ್ರೆ ನಮ್ಗೆ ಉಪಯೋಗ ಹೊಂದಂಗಿಲ್ಲ, ನಮ್ಮ ಏನು ರಾಸಾದ್ರೆ ನಾವೇನು ಮಾಡಣ್ರಿ ಹಂಗಂದು ಕರ್ಕೊಂಡು ಹೋದ್ರೆ ಇಲ್ಲ ನಾವು ಸರಿ ಮಾಡ್ತೀವಿ ಅಂತ ಹೇಳಿ ಕರೆಸ್ಕೊಂಡ್ರಿ ನಮ್ಮ ಪಂಚಾಯತಿಯವರು. ಕರೆಸ್ಕೊಂಡು ಅಲ್ಲಿದಲ್ಲೇ ಇಲ್ಲಿದಲ್ಲೇ ಹಾಕಿ ಅದನ್ನು ಡಿಲೀಟ್ ಮಾಡ್ದಂಗೆ ಮಾಡಿದ್ರಿ. ಅಲ್ಲಿ ಡಿಲೀಟ್ ಆಯ್ತು ಇಲ್ಲಿ ಆಯ್ತು ಇನ್ನೇನು ಸರಿ ಆಕೈತಿ ಬರ್ತೈತಿ ಕೊಡಿಸ್ತೀವಿ ನಾವು ತಲೆ ಕಡಿಸ್ಕೊಬೇಡ ಅಂದ್ರೆ ರೀ. ಸರಿ ಬಿಡ ಅಂತ ಬಂದಿವ್ರಿ. ಮತ್ತೆ ಹೋದಾಗ 20,000 ಖರ್ಚು ಮಾಡೀವಿ. 20,000 ಖರ್ಚು ಮಾಡಕ್ಕೆ ನಾವೇನು ಮಾಡಂತ ಹೇಳಿಲ್ಲಲ್ರಿ ಅವ್ರಿಗೆ. ತಮ್ಮಿಂದ ತಾವು ಮಾಡ್ಯಾರ, ತಾವು ಖರ್ಚು ಹಾಕ್ಯಾರ. ಈಗ ನಾವು ಮಾಡೇವಿ ನೋಡು, ನಾವು ಖರ್ಚು ಮಾಡೇವಿ, ನಮಗೆ ಯಾರು ಕೊಡ್ತಾರೆ ರೀ? ಇದು ಮಿಕ್ಕಿ ಬಂದಿದ್ದ ಮ್ಯಾಗ ಅಂತ ಎಲ್ಲಿ ಹೋಗ್ಬೇಕ್ರಿ? ನಮ್ಗೆ ದಾರಿ ಬೇಕಲ್ಲ, ಮತ್ತು ಇದನ್ನು ಹುಡ್ಕೊಂಬಂದ್ವಿ ನಾವು. ಇಲ್ಲಿ 20 ವರ್ಷದಿಂದ ಏನಾಗಿತ್ತು ಅಂತ ಹೇಳಿದ್ರೆ ಯಾವ ಅಧಿಕಾರಿಗಳಿಗೂ ಯಾರು ಹೇಳೋರು ಕೇಳಿರ್ತಿದ್ದಿಲ್ಲ, KDP ಮೀಟಿಂಗ್ ಆಗ್ತಿದ್ದಿಲ್ಲ. ಈಗ ಒಂದು ಹಂತಕ್ಕೆ ತಂದೇವಿ. ಈ ಪ್ರಕರಣ ನನ್ನ ಗಮನಕ್ಕೆ ಇವತ್ತು ಬಂದೈತಿ. 100% ಇವತ್ತು ನಾವು ನಾಳೆ ನಾಡ್ದು ನಮ್ಮದು MLC ಇಲೆಕ್ಷನ್ ಇರೋದಕ್ಕೆ ವೋಟಿಂಗ್ ಹೋಗ್ತಾಯಿದ್ದೀವಿ. ಅಲ್ಲಿಂದ ಬಂದ ತಕ್ಷಣ ಸಂಬಂಧಪಟ್ಟಂಥ ಅಧಿಕಾರಿಗಳು ಕರೆದು ಇಂಥವೆಲ್ಲ ಇದು ಉದ್ದೇಶಪೂರ್ವಕವಾಗಿದೆಯೋ, ಯಾಕಂದರೆ ಈ ಹಿಂದೆ ಶಿಗ್ಗಾಂವ್ ಪುರಸಭೆದಾಗ ಆಗಿತ್ತು, ಆವಾಗ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದ್ವಿ, ನಾವು ಕಿತ್ತೋಗಿದ್ವಿ. ಉದ್ದೇಶಪೂರ್ವಕ ಆಗಿದ್ದಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊತೀವಿ. ನಜರ್ ಚೂಕಿನಿಂದ ಆಗಿದ್ದಿದ್ರೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಅವ್ರು ಯಾರ ಕಡೆ ಹೋಗ್ಬೇಡ ಅಂತ ಹೇಳ್ರಿ, ನಾನು ಅವ್ರು ಕಾಂಟ್ಯಾಕ್ಟ್ ಮಾಡ್ತೀನಿ. ಆಮೇಲೆ ಸಂಬಂಧಪಟ್ಟಂತರ್ಗ ಕರೆದು ನಾನು ಅಧಿಕಾರಿಗಳಿಗೆ ಕರೆದು ಅದನ್ನು ಸರಿ ಮಾಡಿಸಿ ಸಾಧ್ಯ ಆದ ನಾನು ತೀರಿ ಹೋಗಿ ಅವ್ರು ಸಾಂತ್ವನ ಹೇಳ್ಬರ್ತೀನಿ. ಅದನ್ನು ಸರಿಪಡಿಸಿಕೊಡುವಂಥ ಕೆಲಸ ನಾವು 100% ಮಾಡ್ತೀವಿ. 100% ಕರ್ತವ್ಯ ಆಗೈತೆ, ಅದನ್ನು ಒಪ್ಪಲೇಬೇಕು ನಾವು. ಅವ್ರ ಮ್ಯಾಗ ಏನಾರ ಕಠಿಣ ಶಿಕ್ಷೆ 100% ತೊಗೊಂತೀವಿ, ಆ್ಯಕ್ಷನ್ ತೊಗೊಂತೀವಿ. ಕಂಪ್ಯೂಟರ್ ಆಪರೇಟರ್ ಇರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, PDO ಆಗಿರ್ಬೋದು, ಅದರ ಮೇಲಾಧಿಕಾರಿಗಳಾದರೂ ಅವ್ರ ಮೇಲೆ ಕ್ರಮ ತೊಗೊತೀವಿ. 100% ತೊಗೊಂಡು ಆ ತಾಯಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಸರ್ ಏನಾದರೂ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ರೆ ಧೈರ್ಯ ತುಂಬ 100% ನಂದು MLC ಚುನಾವಣೆ ಮುಗಿದ ಮೇಲೆ ನಾವು ಒಂದಿನ ಹೋಗಿ ಅವ್ರ ಸಾಂತ್ವನ ಹೇಳಿ ಏನು ಸರಿ ಮಾಡೋದು ಮಾಡ್ಬರ್ತೀನಿ.
ಸರ್ಕಾರಿ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಬಹುಶಃ ಇವತ್ತು ಈ ಒಂದು ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಘಟನೆಯಲ್ಲಿ ಏನು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಈ ಒಂದು ಬಡತನದಲ್ಲಿ ನೊಂದಂಥ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವುದೇ ನಮ್ಮ ಕಳಕಳಿಯೂ ಕೂಡ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾಭಾರತಿ, ಹಾವೇರಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.